ಚಿತ್ರದುರ್ಗ ದುರಂತಕ್ಕೀಡಾದಂತಹ ಖಾಸಗಿ ಸೀಬರ್ಡ್ ಬಸ್ ಏನಿದೆ ಅದು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಬಸ್ ಏನು ಆಫೀಸ್ನಿಂದ ಬುಕ್ ಆಗಿತ್ತು. ಬಹುತೇಕ ಪ್ರಯಾಣಿಕರು ಇಲ್ಲೇ ಬುಕ್ಕಿಂಗ್ ಮಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ಸದ್ಯಕ್ಕೆ ನಮ್ಮ ಜೊತೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಸಿಬ್ಬಂದಿ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ವಿಚಾರ ನಿಮಗೆ ಯಾವಾಗ ಗಮನಕ್ಕೆ ಬಂತು, ಏನಾಯಿತು ಅಂತ? ಬೆಳಗ್ಗೆ ನಮಗೆ ಗೊತ್ತಾಯಿತು. ನಾವು ಲೇಟಾಗಿ ಬಂದ್ವಿ. ಇವತ್ತು ಬೆಳಗ್ಗೆ ನ್ಯೂಸಲ್ಲಿ ನೋಡಿದೆ ನಮ್ಮ ಗಾಡಿ ಥರ ಇಂಜಿನ್ ಆಗಿದೆ ಅಂತ. ಬಟ್ ನಮ್ಮ ಕಡೆಯಿಂದ ಏನೂ ಅದು ತಾಪತ್ರ ಇಲ್ಲ. ಅದು ತೊಂದರೆ ಆಗಿರೋದು ಇದು ಕಾಂಟ್ರಾನೆಂಟ್ ಗಾಡಿ ಇದೆಯಲ್ಲ, ಆ ಲಾರಿ ಡ್ರೈವರು ಅವರೇ ತೊಗೊಂಬಂದು ನಮ್ಮ ಗಾಡಿಗೆ ಹೊಡೆದಿರೋದು. ಅದೇ ಸ್ಪಾಟಲ್ಲಿ ಇರೋ ಜನ ಎಲ್ಲ ಹೇಳಿದ್ದಾರೆ. ಬಸ್ಸಿಂದು ಏನೂ ತಾಪತ್ರ ಇಲ್ಲ. ಲಾರಿ ಡ್ರೈವರು ಅವನೇ ತೊಗೊಂಬಂದು ಹೊಡೆದು ಮತ್ತು ಅವನೇ ಡೆಡ್ ಆಗಿದ್ದಾನೆ. ಮತ್ತು ನಮ್ಮ ಪ್ಯಾಸೆಂಜರು ಸ್ವಲ್ಪ ಜನ ಹೋಗಿದ್ದಾರೆ. ಜಾತಿ ಏನು ಹೋಗಿಲ್ಲ, ಒಂದು 5-6 ಜನ ಏನೋ ಹೋಗಿದ್ದಾರಂತೆ. ಮಿಗಿದವರೆಲ್ಲ ನಮ್ಮ ಡ್ರೈವರು ಹೆಲ್ಪ್ ಮಾಡಿ ಎಲ್ರಿಗೂ ಓಪನ್ ಮಾಡಿ ಎಲ್ಲರಿಗೂ ಕಾಪಾಡಿದ್ದಾನೆ. ಸ್ಪಾಟಲ್ಲಿ ಪೊಲೀಸ್ನವರು, ಆಂಬುಲೆನ್ಸ್ ಎಲ್ಲ ಬಂದಿದ್ದಾರೆ. ಅವರು ಕೂಡ ಎಲ್ಲ ನೋಡಿದ್ದಾರೆ ಸರ್. ಸರ್, ಅಂದರೆ ನಿಮ್ಮ ಈ ಸೀಬರ್ಡ್ ಶುರುವಾಗಿ 25 ವರ್ಷಗಳಾಗ್ತಾ ಇದೆ. ಯಾವಾಗ 25 ವರ್ಷ ಸರ್? ಈ 25 ವರ್ಷದಲ್ಲಿ ಯಾವ ರೀತಿಯ ಯಾವತ್ತಾದ್ರೂ ಈ ರೀತಿ ಘಟನೆ ಆಗಿತ್ತು ಅಂತ? ಇಂಥ ಒಂದು ಘಟನೆ ಯಾವತ್ತೂ ಆಗಿಲ್ಲ. ಏನು ಚಿಕ್ಕ ಪುಟ ಆಗುತ್ತೆ, ಆ ಥರ ಏನೂ ಆಗಿಲ್ಲ. ಬಸ್ಸು ಬರ್ನ್ ಹಾಕೋದು ಈ ಥರ ಯಾವತ್ತೂ ಆಗಿಲ್ಲ ನಾನು ನೋಡಿದಂಗೆ. ಆಲ್ರೆಡಿ ಆಯಿತು. ಈ ಲಾಸ್ಟ್ ಇಯರು 25 ಆಯಿತು. ಸರ್, ಈಗ ಆ ಬಸ್ನಲ್ಲಿ ಎಷ್ಟು ಸೀಟ್ ಇತ್ತು, ಎಷ್ಟು ಸೀಟ್ ಬುಕ್ಕಿಂಗ್ ಆಗಿತ್ತು? ಯಾರಾದರೂ ಜಂಪಿಂಗ್ ಮಾಡಿ ಹತ್ತಿದ್ರೆ ಹೆಂಗೆ ಅಂತ? ಇಲ್ಲ, ಯಾರೂ ಜಂಪ್ ಮಾಡಲಿಲ್ಲ ಅದರಲ್ಲಿ. ಬಟ್ ಜಂಪಿ ಅಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ಆವಾಗ ಗ್ಲಾಸ್ ಹೊಡೆದು ಎಲ್ಲ ಆಚೆ ಬಂದಿದ್ದಾರೆ. ಆ ಥರ ಆಗಿದೆ ಸರ್. ಟೋಟಲ್ 29 29. ಹೌದು. ಆ್ಯಕ್ಚುಲಿ 32 ಸೀಟ್ ಗಾಡಿ ಬಸ್ ಅದು. 29 ಸೀಟ್ ಬುಕ್ಕಿಂಗ್ ಆಯಿತು. ಅದರಲ್ಲಿ ಒಂದು 5-6 ಜನ ಸತ್ತೋಗಿ. ಹೌದು. ಇಲ್ಲ, ಬೇರೆ ಯಾರಿಲ್ಲ. ಡ್ರೈವರು, ಕಂಡಕ್ಟರ್ ಇದು ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಕಸ್ಟಮರ್ಗೆ. ಡೋರ್ ಓಪನ್ ಮಾಡಿ ಎಲ್ಲ ಬೇರೆಯವ್ರಿಗೆಲ್ಲ ತೆಗೆದು ಎಲ್ಲ ಆಟೆ ಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಏನೋ ಬರ್ನಾಗಿ ಅದು ಮಾತ್ರ ಹೋಗಿದೆ. ಅದು ಬೇರೆ ಏನು ತೊಂದರೆ ಬರೋ ಕಸ್ಟಮರೆಲ್ಲ ಎಲ್ಲ ಇದು ಮಾಡಿದ್ದಾರೆ ಸರ್. ಅಂದರೆ ಎಮರ್ಜೆನ್ಸಿ ಡೋರ್ ಓಪನ್ ಆಗಿಲ್ಲ ಅಂತ ಒಂದಿಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ ಹತ್ತಿರ ಸೀಟ್ ಹಾಕಿದೆ ಅಂತ ಒಂದಿಷ್ಟು ಆರೋಪ. ಯಾಕಂದ್ರೆ ನಿಯಮದ ಪ್ರಕಾರ ಹಾಕಂಗಿಲ್ಲ. ನಿಮ್ಮ ಬಸ್ಸಲ್ಲಿ ಹೆಂಗಿತ್ತು ಸರ್ ಅದು? ಇಲ್ಲ, ನಮ್ಮ ಸರ್ ಎಲ್ಲ ಎಮರ್ಜೆನ್ಸಿ ಡೋರು ಓಪನ್ ಆಗಿದೆ. ಅದು ಓಪನ್ ಮಾಡೋಕೆ ಆಗಲಿಲ್ಲ, ಯಾಕಂದರೆ ಬರ್ನಿಂಗ್ ಆಗ್ತಾಯಿದ್ದು. ಹಾಗಾಗಿ ಮುಂದ್ಗಡೆ ಡೋರಿಂದಲೇ ನಮ್ಮ ಡ್ರೈವರು, ಕಂಡಕ್ಟರು, ಕಸ್ಟಮರು ಎಲ್ಲ ಆಚೆ ಕಡೆ ಬಂದವರು. ಅದರಲ್ಲಿ ಅಂದರೆ ಎಮರ್ಜೆನ್ಸಿ ಡೋರ್ ಪಕ್ಕನೇ ಸೀಟ್ ಹಾಕಿದ್ರಾ? ಇಲ್ಲ, ಅಲ್ಲೆಲ್ಲ ಸೀಟ್ ಹಾಕಿಲ್ಲ, ಖಾಲಿ ಓಪನ್ ಇರ್ತದೆ. ಜನ ಹುಡ್ಕೊಂಡ್ಬರ್ತಾರೆ. ಸರ್ವಿಸ್ ಚೆನ್ನಾಗಿದೆ ನಮ್ಮದು, ಯಾವ ಕಾರಣಕ್ಕೂ ಏನೂ ತೊಂದರೆ ಆಗಿಲ್ಲ. ಇದು ಬೈದ ನಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ. ಆ ಗಾಡಿ ಅವ್ನ ಕಡೆಯಿಂದ ಮಿಸ್ಸಿದ್ದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಳಿದೆ, ನ್ಯೂಸ್ದವರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಬಸ್ಸಿನ ಕಡೆಯಿಂದ ಯಾವ ತೊಂದರೆನೂ ಆಗಿಲ್ಲ. ಬೇರೆಯವರು ಬಂದು ಹೊಡೆದಿರೋದು ಅದನ್ನೇ ಆ ಡ್ರೈವರ್ ಅವನ ಕಡೆಯಿಂದ ತಪ್ಪಾಗಿದೆ. ಹಾಗೆ ಇವಿಷ್ಟು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಸಿಬ್ಬಂದಿ ಆರಿಫ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗ ದುರಂತಕ್ಕೀಡಾದಂತಹ ಖಾಸಗಿ ಸೀಬರ್ಡ್ ಬಸ್ ಏನಿದೆ ಅದು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಬಸ್ ಏನು ಆಫೀಸ್ನಿಂದ ಬುಕ್ ಆಗಿತ್ತು. ಬಹುತೇಕ ಪ್ರಯಾಣಿಕರು ಇಲ್ಲೇ ಬುಕ್ಕಿಂಗ್ ಮಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ಸದ್ಯಕ್ಕೆ ನಮ್ಮ ಜೊತೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಸಿಬ್ಬಂದಿ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ವಿಚಾರ ನಿಮಗೆ ಯಾವಾಗ ಗಮನಕ್ಕೆ ಬಂತು, ಏನಾಯಿತು ಅಂತ? ಬೆಳಗ್ಗೆ ನಮಗೆ ಗೊತ್ತಾಯಿತು. ನಾವು ಲೇಟಾಗಿ ಬಂದ್ವಿ. ಇವತ್ತು ಬೆಳಗ್ಗೆ ನ್ಯೂಸಲ್ಲಿ ನೋಡಿದೆ ನಮ್ಮ ಗಾಡಿ ಥರ ಇಂಜಿನ್ ಆಗಿದೆ ಅಂತ. ಬಟ್ ನಮ್ಮ ಕಡೆಯಿಂದ ಏನೂ ಅದು ತಾಪತ್ರ ಇಲ್ಲ. ಅದು ತೊಂದರೆ ಆಗಿರೋದು ಇದು ಕಾಂಟ್ರಾನೆಂಟ್ ಗಾಡಿ ಇದೆಯಲ್ಲ, ಆ ಲಾರಿ ಡ್ರೈವರು ಅವರೇ ತೊಗೊಂಬಂದು ನಮ್ಮ ಗಾಡಿಗೆ ಹೊಡೆದಿರೋದು. ಅದೇ ಸ್ಪಾಟಲ್ಲಿ ಇರೋ ಜನ ಎಲ್ಲ ಹೇಳಿದ್ದಾರೆ. ಬಸ್ಸಿಂದು ಏನೂ ತಾಪತ್ರ ಇಲ್ಲ. ಲಾರಿ ಡ್ರೈವರು ಅವನೇ ತೊಗೊಂಬಂದು ಹೊಡೆದು ಮತ್ತು ಅವನೇ ಡೆಡ್ ಆಗಿದ್ದಾನೆ. ಮತ್ತು ನಮ್ಮ ಪ್ಯಾಸೆಂಜರು ಸ್ವಲ್ಪ ಜನ ಹೋಗಿದ್ದಾರೆ. ಜಾತಿ ಏನು ಹೋಗಿಲ್ಲ, ಒಂದು 5-6 ಜನ ಏನೋ ಹೋಗಿದ್ದಾರಂತೆ. ಮಿಗಿದವರೆಲ್ಲ ನಮ್ಮ ಡ್ರೈವರು ಹೆಲ್ಪ್ ಮಾಡಿ ಎಲ್ರಿಗೂ ಓಪನ್ ಮಾಡಿ ಎಲ್ಲರಿಗೂ ಕಾಪಾಡಿದ್ದಾನೆ. ಸ್ಪಾಟಲ್ಲಿ ಪೊಲೀಸ್ನವರು, ಆಂಬುಲೆನ್ಸ್ ಎಲ್ಲ ಬಂದಿದ್ದಾರೆ. ಅವರು ಕೂಡ ಎಲ್ಲ ನೋಡಿದ್ದಾರೆ ಸರ್. ಸರ್, ಅಂದರೆ ನಿಮ್ಮ ಈ ಸೀಬರ್ಡ್ ಶುರುವಾಗಿ 25 ವರ್ಷಗಳಾಗ್ತಾ ಇದೆ. ಯಾವಾಗ 25 ವರ್ಷ ಸರ್? ಈ 25 ವರ್ಷದಲ್ಲಿ ಯಾವ ರೀತಿಯ ಯಾವತ್ತಾದ್ರೂ ಈ ರೀತಿ ಘಟನೆ ಆಗಿತ್ತು ಅಂತ? ಇಂಥ ಒಂದು ಘಟನೆ ಯಾವತ್ತೂ ಆಗಿಲ್ಲ. ಏನು ಚಿಕ್ಕ ಪುಟ ಆಗುತ್ತೆ, ಆ ಥರ ಏನೂ ಆಗಿಲ್ಲ. ಬಸ್ಸು ಬರ್ನ್ ಹಾಕೋದು ಈ ಥರ ಯಾವತ್ತೂ ಆಗಿಲ್ಲ ನಾನು ನೋಡಿದಂಗೆ. ಆಲ್ರೆಡಿ ಆಯಿತು. ಈ ಲಾಸ್ಟ್ ಇಯರು 25 ಆಯಿತು. ಸರ್, ಈಗ ಆ ಬಸ್ನಲ್ಲಿ ಎಷ್ಟು ಸೀಟ್ ಇತ್ತು, ಎಷ್ಟು ಸೀಟ್ ಬುಕ್ಕಿಂಗ್ ಆಗಿತ್ತು? ಯಾರಾದರೂ ಜಂಪಿಂಗ್ ಮಾಡಿ ಹತ್ತಿದ್ರೆ ಹೆಂಗೆ ಅಂತ? ಇಲ್ಲ, ಯಾರೂ ಜಂಪ್ ಮಾಡಲಿಲ್ಲ ಅದರಲ್ಲಿ. ಬಟ್ ಜಂಪಿ
ಅಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ ಆವಾಗ ಗ್ಲಾಸ್ ಹೊಡೆದು ಎಲ್ಲ ಆಚೆ ಬಂದಿದ್ದಾರೆ. ಆ ಥರ ಆಗಿದೆ ಸರ್. ಟೋಟಲ್ 29 29. ಹೌದು. ಆ್ಯಕ್ಚುಲಿ 32 ಸೀಟ್ ಗಾಡಿ ಬಸ್ ಅದು, 29 ಸೀಟ್ ಬುಕ್ಕಿಂಗ್ ಆಯಿತು. ಅದರಲ್ಲಿ ಒಂದು 5-6 ಜನ ಸತ್ತೋಗಿ. ಹೌದು. ಇಲ್ಲ ಬೇರೆ ಯಾರಿಲ್ಲ. ಡ್ರೈವರು ಕಂಡಕ್ಟರ್ ಇದು ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಕಸ್ಟಮರ್ಗೆ. ಡೋರ್ ಓಪನ್ ಮಾಡಿ ಎಲ್ಲ ಬೇರೆಯವ್ರಿಗೆಲ್ಲ ತೆಗೆದು ಎಲ್ಲ ಆಟೆ ಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಏನೋ ಬರ್ನಾಗಿ ಅದು ಮಾತ್ರ ಹೋಗಿದೆ. ಅದು ಬೇರೆ ಏನು ತೊಂದರೆ ಬರೋ ಕಸ್ಟಮರೆಲ್ಲ ಎಲ್ಲ ಇದು ಮಾಡಿದ್ದಾರೆ ಸರ್. ಅಂದರೆ ಎಮರ್ಜೆನ್ಸಿ ಡೋರ್ ಓಪನ್ ಆಗಿಲ್ಲ ಅಂತ ಒಂದಿಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ ಹತ್ತಿರ ಸೀಟ್ ಹಾಕಿದೆ ಅಂತ ಒಂದಿಷ್ಟು ಆರೋಪ. ಯಾಕಂದ್ರೆ ನಿಯಮದ ಪ್ರಕಾರ ಹಾಕಂಗಿಲ್ಲ. ನಿಮ್ಮ ಬಸ್ಸಲ್ಲಿ ಹೆಂಗಿತ್ತು ಸರ್ ಅದು? ಇಲ್ಲ, ನಮ್ಮ ಸರ್ ಎಲ್ಲ ಎಮರ್ಜೆನ್ಸಿ ಡೋರು ಓಪನ್ ಆಗಿದೆ. ಅದು ಓಪನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬರ್ನಿಂಗ್ ಆಗ್ತಾಯಿದ್ದು. ಹಾಗಾಗಿ ಮುಂದ್ಗಡೆ ಡೋರಿಂದಲೇ ನಮ್ಮ ಡ್ರೈವರು, ಕಂಡಕ್ಟರು, ಕಸ್ಟಮರು ಎಲ್ಲ ಆಚೆ ಕಡೆ ಬಂದವರು. ಅದರಲ್ಲಿ ಅಂದರೆ ಎಮರ್ಜೆನ್ಸಿ ಡೋರ್ ಪಕ್ಕನೇ ಸೀಟ್ ಹಾಕಿದ್ರಾ? ಇಲ್ಲ, ಅಲ್ಲೆಲ್ಲ ಸೀಟ್ ಹಾಕಿಲ್ಲ, ಖಾಲಿ ಓಪನ್ ಇರ್ತದೆ. ಜನ ಹುಡ್ಕೊಂಬರ್ತಾರೆ. ಸರ್ವಿಸ್ ಚೆನ್ನಾಗಿದೆ ನಮ್ಮದು, ಯಾವ ಕಾರಣಕ್ಕೂ ಏನೂ ತೊಂದರೆ ಆಗಿಲ್ಲ. ಇದು ಬೈದ ನಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ. ಆ ಗಾಡಿ ಅವ್ನ ಕಡೆಯಿಂದ ಮಿಸ್ಸಿದ್ದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಳಿದೆ, ನ್ಯೂಸ್ ಅವರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಬಸ್ಸಿನ ಕಡೆಯಿಂದ ಯಾವ ತೊಂದರೆನೂ ಆಗಿಲ್ಲ. ಬೇರೆಯವರು ಬಂದು ಹೊಡೆದಿರೋದು ಅದನ್ನೇ ಆ ಡ್ರೈವರ್ ಅವನ ಕಡೆಯಿಂದ ತಪ್ಪಾಗಿದೆ. ಹಾಗೆ ಇವಿಷ್ಟು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಸಿಬ್ಬಂದಿ ಆರಿಫ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದಲ್ಲಿಗೆ ದುರಂತಕ್ಕೀಡಾದಂತಹ ಖಾಸಗಿ ಸೀಬರ್ಡ್ ಬಸ್ ಏನಿದೆ ಅದು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಬಸ್ ಏನು ಆಫೀಸ್ನಿಂದ ಬುಕ್ ಆಗಿತ್ತು. ಬಹುತೇಕ ಪ್ರಯಾಣಿಕರು ಇಲ್ಲೇ ಬುಕ್ಕಿಂಗ್ ಮಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ಸದ್ಯಕ್ಕೆ ನಮ್ಮ ಜೊತೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಸಿಬ್ಬಂದಿ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ವಿಚಾರ ನಿಮಗೆ ಯಾವಾಗ ಗಮನಕ್ಕೆ ಬಂತು, ಏನಾಯಿತು ಅಂತ? ಬೆಳಗ್ಗೆ ನಮಗೆ ಗೊತ್ತಾಯಿತು. ನಾವು ಲೇಟಾಗಿ ಬಂದ್ವಿ. ಇವತ್ತು ಬೆಳಗ್ಗೆ ನ್ಯೂಸಲ್ಲಿ ನೋಡಿದೆ ನಮ್ಮ ಗಾಡಿ ಥರ ಇಂಜಿನ್ ಆಗಿದೆ ಅಂತ. ಬಟ್ ನಮ್ಮ ಕಡೆಯಿಂದ ಏನು ಅದು ತಾಪತ್ರ ಇಲ್ಲ. ಅದು ತೊಂದರೆ ಆಗಿರೋದು ಇದು ಕಾಂಟ್ರಾಕ್ಟ್ ಗಾಡಿ ಇದೆಯಲ್ಲ, ಆ ಲಾರಿ ಡ್ರೈವರು ಅವರೇ ತೊಗೊಂಬಂದು ನಮ್ಮ ಗಾಡಿಗೆ ಹೊಡೆದಿರೋದು. ಅದೇ ಸ್ಪಾಟಲ್ಲಿ ಇರೋ ಜನ ಎಲ್ಲ ಹೇಳಿದ್ದಾರೆ. ಬಸ್ಸಿಂದು ಏನೂ ತಾಪತ್ರ ಇಲ್ಲ. ಲಾರಿ ಡ್ರೈವರು ಅವನೇ ತೊಗೊಂಬಂದು ಹೊಡೆದು ಮತ್ತು ಅವನೇ ಡೆಡ್ ಆಗಿದ್ದಾನೆ. ಅದೇ ನಮ್ಮ ಪ್ಯಾಸೆಂಜರು ಸ್ವಲ್ಪ ಜನ ಹೋಗಿದ್ದಾರೆ. ಜಾತಿ ಏನು ಹೋಗಿಲ್ಲ, ಒಂದು 5-6 ಜನ ಏನೋ ಹೋಗಿದ್ದಾರಂತೆ. ಮಿಗಿದವರೆಲ್ಲ ನಮ್ಮ ಡ್ರೈವರು ಹೆಲ್ಪ್ ಮಾಡಿ ಎಲ್ರಿಗೂ ಓಪನ್ ಮಾಡಿ ಎಲ್ಲರಿಗೂ ಕಾಪಾಡಿದ್ದಾನೆ. ಸ್ಪಾಟಲ್ಲಿ ಪೊಲೀಸ್ನವರು, ಆಂಬುಲೆನ್ಸ್ ಎಲ್ಲ ಬಂದಿದ್ದಾರೆ. ಅವರು ಕೂಡ ಎಲ್ಲ ನೋಡಿದ್ದಾರೆ ಸರ್. ಸರ್, ಅಂದರೆ ನಿಮ್ಮ ಈ ಸೀಬರ್ಡ್ ಶುರುವಾಗಿ 25 ವರ್ಷಗಳಾಗ್ತಾ ಇದೆ. ಯಾವಾಗ 25 ವರ್ಷ ಸರ್? ಈ 25 ವರ್ಷದಲ್ಲಿ ಯಾವ ರೀತಿಯ ಯಾವತ್ತಾದ್ರೂ ಈ ರೀತಿ ಘಟನೆ ಆಗಿತ್ತು ಅಂತ? ಇಂಥ ಒಂದು ಘಟನೆ ಯಾವತ್ತೂ ಆಗಿಲ್ಲ. ಏನು ಚಿಕ್ಕ ಪುಟ ಆಗುತ್ತೆ, ಆ ಥರ ಏನೂ ಆಗಿಲ್ಲ. ಬಸ್ಸು ಬರ್ನ್ ಆಗೋದು ಈ ಥರ ಯಾವತ್ತೂ ಆಗಿಲ್ಲ ನಾನು ನೋಡಿದಂಗೆ. ಆಲ್ರೆಡಿ ಆಯಿತು, ಈ ಲಾಸ್ಟ್ ಇಯರು 25 ಆಯಿತು. ಸರ್, ಈಗ ಆ ಬಸ್ನಲ್ಲಿ ಎಷ್ಟು ಸೀಟ್ ಇತ್ತು, ಎಷ್ಟು ಸೀಟ್ ಬುಕ್ಕಿಂಗ್ ಆಗಿತ್ತು? ಯಾರಾದರೂ ಜಂಪಿಂಗ್ ಮಾಡಿ ಹತ್ತಿದ್ರೆ ಹಿಂಗೆ ಅಂತ? ಇಲ್ಲ, ಯಾರೂ ಜಂಪ್ ಮಾಡಲಿಲ್ಲ ಅದರಲ್ಲಿ. ಬಟ್ ಜಂಪಿ ಅಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ ಆವಾಗ ಗ್ಲಾಸ್ ಹೊಡೆದು ಎಲ್ಲ ಆಚೆ ಬಂದಿದ್ದಾರೆ. ಆ ಥರ ಆಗಿದೆ ಸರ್. ಟೋಟಲ್ 29 29. ಹೌದು. ಆ್ಯಕ್ಚುಲಿ 32 ಸೀಟ್ ಗಾಡಿ ಬಸ್ ಅದು, 29 ಸೀಟ್ ಬುಕ್ಕಿಂಗ್ ಆಯಿತು. ಅದರಲ್ಲಿ ಒಂದು 5-6 ಜನ ಸತ್ತೋಗಿ. ಹೌದು. ಇಲ್ಲ ಬೇರೆ ಯಾರಿಲ್ಲ. ಡ್ರೈವರು ಕಂಡಕ್ಟರ್ ಇದು ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಕಸ್ಟಮರ್ಗೆ. ಡೋರ್ ಓಪನ್ ಮಾಡಿ ಎಲ್ಲ ಬೇರೆಯವ್ರಿಗೆಲ್ಲ ತೆಗೆದು ಎಲ್ಲ ಆಟೆ ಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಏನೋ ಬರ್ನಾಗಿ ಅದು ಮಾತ್ರ ಹೋಗಿದೆ. ಅದು ಬೇರೆ ಏನು ತೊಂದರೆ ಬರೋ ಕಸ್ಟಮರೆಲ್ಲ ಎಲ್ಲ ಇದು ಮಾಡಿದ್ದಾರೆ ಸರ್. ಅಂದರೆ ಎಮರ್ಜೆನ್ಸಿ ಡೋರ್ ಓಪನ್ ಆಗಿಲ್ಲ ಅಂತ ಒಂದಿಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡೋರ್ ಹತ್ತಿರ ಸೀಟ್ ಹಾಕಿದೆ ಅಂತ ಒಂದಿಷ್ಟು ಆರೋಪ. ಯಾಕಂದ್ರೆ ನಿಯಮದ ಪ್ರಕಾರ ಹಾಕಂಗಿಲ್ಲ. ನಿಮ್ಮ ಬಸ್ಸಲ್ಲಿ ಹೆಂಗಿತ್ತು ಸರ್ ಅದು? ಇಲ್ಲ, ನಮ್ಮ ಸರ್ ಎಲ್ಲ ಎಮರ್ಜೆನ್ಸಿ ಡೋರು ಓಪನ್ ಆಗಿದೆ. ಅದು ಓಪನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬರ್ನಿಂಗ್ ಆಗ್ತಾಯಿದ್ದು. ಹಾಗಾಗಿ ಮುಂದ್ಗಡೆ ಡೋರಿಂದಲೇ ನಮ್ಮ ಡ್ರೈವರು, ಕಂಡಕ್ಟರು, ಕಸ್ಟಮರು ಎಲ್ಲ ಆಚೆ ಕಡೆ ಬಂದವರು. ಅದರಲ್ಲಿ ಅಂದರೆ ಎಮರ್ಜೆನ್ಸಿ ಡೋರ್ ಪಕ್ಕನೇ ಸೀಟ್ ಹಾಕಿದ್ರಾ? ಇಲ್ಲ, ಅಲ್ಲೆಲ್ಲ ಸೀಟ್ ಹಾಕಿಲ್ಲ, ಖಾಲಿ ಓಪನ್ ಇರ್ತದೆ. ಜನ ಹುಡ್ಕೊಂಬರ್ತಾರೆ. ಸರ್ವಿಸ್ ಚೆನ್ನಾಗಿದೆ ನಮ್ಮದು, ಯಾವ ಕಾರಣಕ್ಕೂ ಏನೂ ತೊಂದರೆ ಆಗಿಲ್ಲ. ಇದು ಬೈದ ನಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ. ಆ ಗಾಡಿ ಅವ್ನ ಕಡೆಯಿಂದ ಮಿಸ್ಸಿದ್ದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಳಿದೆ, ನ್ಯೂಸ್ ಅವರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಬಸ್ಸಿನ ಕಡೆಯಿಂದ ಯಾವ ತೊಂದರೆನೂ ಆಗಿಲ್ಲ. ಬೇರೆಯವರು ಬಂದು ಹೊಡೆದಿರೋದು ಅದನ್ನೇ ಆ ಡ್ರೈವರ್ ಅವನ ಕಡೆಯಿಂದ ತಪ್ಪಾಗಿದೆ. ಹಾಗೆ ಇವಿಷ್ಟು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸೀಬರ್ಡ್ ಆಫೀಸ್ನ ಸಿಬ್ಬಂದಿ ಆರಿಫ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.